ಇದು ಹೊಸ ಮುಖ್ಯಮಂತ್ರಿಗಳು ಬಂದಾಗ ಅವ್ರದ್ದಾದ ಕ್ಯಾಬಿನೆಟ್ ಅವ್ರು ಬೇಕಾದಂಥ ಒಂದು ಕ್ಯಾಬಿನೆಟ್ ರಚನೆ ಆಗುತ್ತೆ. ಅದರಲ್ಲಿ ಬೇಸರ ಎಂಥದ್ದು, ನಮಗೆ ನಾನಿಷ್ಟೇ ವಿನಂತಿ ಏನಂದರೆ, ಒಂದು ಮಾತು ನಮಗೆ ಇಲ್ಲ, ನಾವು ಹೊಸಬರು ಕೊಡೋರಿದ್ದೀವಿ, ನೀವು ಹಳಬರು ಬೇಡ ಅಂತಿದ್ರೆ ಒಳ್ಳೆಯದಿತ್ತು ಅಂತ ನನ್ನ ಭಾವನೆ. ಅದು ಬಿಟ್ಟರೆ ಏನಿಲ್ಲ. ಎಲ್ಲರಿಗೂ ಹೊಸ ಟೀಮ್ ಬಂದಿದೆ, ಹೊಸದಾಗಿ ಕೆಲಸ ಮಾಡ್ತಾಯಿದ್ದಾರೆ, ಹೈಕಮಾಂಡ್ ಒಳ್ಳೆ ತೀರ್ಮಾನ ತೆಗೆದುಕೊಂಡಿದೆ, ಎಲ್ಲವೂ ಸರಿ ಇದೆ. ನಾನು ಭಾಳ ಸಲ ಮಾತಾಡಿದ್ದು ಹೇಳಿದ್ದೀನಿ, ನಿನ್ನೆ ಹೇಳಿದ್ದೀನಿ ನಾನು. ನಮಗೂ ಒಂದು ಹೇಳಿದರೆ ಭಾಳ ಖುಷಿ ಇರ್ತಿತ್ತು. ಹೇಳಾರ್ದ ಮಾಡಿದ್ರಲ್ಲ ಪಾಪ. ನಾನೇನು ಮಾತಾಡಿಲ್ಲ, ನೀವು ಆಡಿಯೋ ಕೇಳಿದ್ದೀರಲ್ಲ, ನಾನೇನು ಮಾತಾಡಿದ್ರು ಏನಿಲ್ಲಲ್ಲ. ಅವರೇನು ನಂಜನಮಠ ಅವ್ರು ಮಾತಾಡಿದ್ದು ನೀವು ನೋಡಿದ್ದೀರಿ, ನೀವು ಕೇಳಿದ್ರಿ ಅಂತ ತಿಳ್ಕೊತೀನಿ. ನಾನೇನು ಮಾತಾಡಿಲ್ಲ. ನಾನು ಫಸ್ಟು ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ಅದ್ರಾಗ ಹೈಕಮಾಂಡ್ ಆಗಲಿ ನಮ್ಮ ನಾಯಕರಾಗಲಿ ಹೇಳಿದರೆ ಅದು ನಾನು ವಿರೋಧ ಮಾತನಾಡ್ತಕ್ಕಂಥ ವ್ಯಕ್ತಿ ಅಲ್ಲ, ಪಕ್ಷದ ಇಮೇಜಿಗೆ ಧಕ್ಕೆ ತರ್ತಕ್ಕಂಥ ವ್ಯಕ್ತಿ ನಾನಲ್ಲ. ನಾನು ಅಂಥದ್ದೇನು ಮಾತಾಡೇ ಇಲ್ಲಲ್ಲ, ನೀವು ನೋಡಿದ್ದೀರಿ. ನಾನೇನು ಮಾತಾಡಿದ್ದೀನ? ಸುಖ ಸುಮ್ಮನೆ ನನ್ನ ಹೆಸರು ಹೇಳಿಗೆ ತರಬಾರ್ದು. ಇಟ್ಸ್ ನಾಟ್ ಗುಡ್ ಆಲ್ಸೋ. ಯಾರು ಮಾತಾಡಿದ್ದಾರೆ ಏನಿದ್ದಾರೆ ಅಂತ ತಾವು ನೋಡಿದ್ದೀರಿ. ನಾನೇನು ಮಾತಾಡಿದ್ದೀನಿ ಯಾರು ಹೈಕಮಾಂಡ್ ಬಗ್ಗೆ ನಾನು ಕೆಟ್ಟದಾಗಿ ಮಾತಾಡಿದ್ದೀನ? ಇಲ್ಲಲ್ಲ. ಸತ್ಯ ಅದು ಯಾರು ಹೇಳಿದ್ದಾರೆ? ನಾನು ಹೇಳಿದ್ದೀನ? ನಾನು ಹೇಳಿದ್ದೀನ? ಅಂಥವ್ರು ಯಾರು ಹೇಳಿದ್ದಾರೆ? ಯಾರು ಹೇಳಿದ್ರೆ ಅವ್ರಿಗೆ ಕೇಳಿ. ನಾನು ಯಾಕಪ್ಪ ಅದನ್ನು ಉತ್ತರ ಕೊಡಲಿ? ಹಾಂ, ಸಹಜ ಇರುತ್ತಲ್ಲ. ಒಬ್ಬ ನಮ್ಮ ಅಭಿಮಾನಿಗಳು ನಮ್ಮ ಜೊತೆ ಇದ್ದವ್ರಿಗೂ ನಮ್ಮ ಸಾಹೇಬ ಮಂತ್ರಿ ಇರಬೇಕು, ಡೆವಲಪ್ಮೆಂಟ್ ವರ್ಕ್ ಆಗ್ತಿದ್ದವು, ಜಿಲ್ಲೆಯಲ್ಲಿ ಆಗ್ತಿದ್ದವು, ಕ್ಷೇತ್ರದಲ್ಲಿ ಆಗ್ತಿದ್ದವು. ನಾವಿದ್ದಾಗ ಕೆಲವು ಆಲ್ಮಟ್ಟಿ ಇದು ಡಿಸಿಷನ್ ತೆಗೆದುಕೊಂಡು 40 ಲಕ್ಷ ಇರಿಗೇಷನ್ಗೆ, ಒಣ ಬೇಸಾಯಿಗೆ 30 ಲಕ್ಷ, ಮತ್ತು ರನ್ ಫ್ಯಾಕ್ಟ್ರಿ ಬಂದು ಬಿದ್ದದ್ದು ನಾವು ಪ್ರಾರಂಭ ಮಾಡಿದ್ದು. ಇದೆಲ್ಲವೂ ಆ ಭಾಗದ ರೈತರ ಭಾವನೆಗಳಲ್ಲಿದ್ದಾವೆ. ಆದ್ದರಿಂದ ಸಹಜವಾಗಿ ಇಲ್ಲಿದ್ದರೆ ಇನ್ನೂ ಅಭಿವೃದ್ಧಿ ಆಗ್ತಿದ್ದು ಹೊತ್ತಿದೆ. ಈಗ ಹೆಂಗೆ ಬಂದಿದ್ದಾನೆ ಅವನು ಮಾಡ್ಬೋದಲ್ಲ. ಬಟ್ ಸಹಜವಾಗಿ ನನ್ನ ಜೊತೆ ಇರ್ತಕ್ಕಂಥವ್ರಿಗೆ ನೋವು ಇದ್ದೇ ಇರುತ್ತೆ. ನೀನೇ ಹೇಳಪ್ಪ, ನಾನು ಏನಾರ ಮಾತಾಡಿದ್ರ ಅದ್ರಾಗ ನಾ ಇಂಥದ್ದು ಮಾತಾಡಿರಲ್ರಿ ಸಾಹೇಬ್ರ ಅಂತ ಹೇಳು. ನಾನೇನಾರ ಮಾತಾಡಿದ್ದೀನ? ಹಾಂ, ಆರೋಪಗಳು ಬರ್ತಾ ಇದೆ ಸರ್. ಹಿಂದೆ ಕೂಡ ಏನು ಆರೋಪ? ಅವರು ಎಲ್ಲರ ನೋಡಪ್ಪ, ಹೌದು. ಯಾರು ಪ್ರೂವ್ ಮಾಡಿದ್ದಾರೆ? ಆರೋಪಗಳು ಯಾರ ಮೇಲೆ ಬರೋದಿಲ್ಲ? ಗಾಂಧೀಜಿ ಮೇಲೆ ಬಂದಿಲ್ಲ, ಬಂದಾವಿಲ್ಲ. ಕೆಂಪೇಗೌಡರ ಮೇಲೆ ಬಂದಿಲ್ಲ. ಅವು ಆರೋಪಗಳು ಏನಾರು ನಿಜ ಆದವ? ಸುಖ ಸುಮ್ಮನೆ ಈಗ ನೋಡಿ, ನಾನೇನು ಮಾತಾಡಲಿಲ್ಲ. ತಿಮ್ಮಾಪುರವರು ಹೈಕಮಾಂಡ್ಗೆ ಮಾತಾಡಿದರು, ಹಂಗಂದರು. ಇದೇ ನನ್ನ ಮಾತೇನಾದರೂ ಅದರಲ್ಲಿ? ದಿಸ್ ಈಸ್ ನಾಟ್ ಕರೆಕ್ಟ್. ನಿಮ್ಮ ಆರೋಪಗಳಿಂದನೇ ನೀವು ಸಚಿವ ಸ್ಥಾನ ಕಳ್ಕೊಂಡ್ರಿ ಅನ್ನುವಂಥ ಸುಳ್ಳು ಆರೋಪಗಳಿಗೇನಾದರೂ ಮೇಲ್ಗಡೆ ಮಿಸ್ಗೈಡ್ ಮಾಡಿದ್ರೆ ಅದು ಮಿಸ್ಗೈಡಿಗೆ ಏನಾದರೂ ಹೋಗಿದ್ರೆ ಅದು ತಪ್ಪು. ನನಗೇನು ಗೊತ್ತಿಲ್ಲ. ಅವ್ರು ಯಾವ್ಯಾವ ಕಟ್ಟೇರಿ ಇಟ್ಕೊಂಡು ನಮ್ಮನ್ನು ಬೇಡ ಅಂತ ಹೇಳಿದಾರೋ ಅದು ಹೈಕಮಾಂಡ್ ತೀರ್ಮಾನ. ಹೈಕಮಾಂಡ್ ತೀರ್ಮಾನಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಪ್ಕೋತಾರೆ, ತಿಮ್ಮಾಪುರ ಯಾವ ಲೆಕ್ಕ. ನಾವೆಲ್ಲದರೂ ಫಸ್ಟ್ ಅದನ್ನೇ ಹೇಳಿದ್ನಲ್ಲ, ನಾನು ಶಿಸ್ತಿನ ಸಿಪಾಯಿ. ನನ್ನ ಪಕ್ಷಕ್ಕೆ ಯಾವುದೇ ಧಕ್ಕೆ ತರಲಾರದ ರೀತಿಯಲ್ಲಿ ನಡೀತಕ್ಕಂಥ ವ್ಯಕ್ತಿ. ಆ ನಂತರ ಮಂತ್ರಿಗಿರಿ, MLA ಗಿರಿ. ಹೈಕಮಾಂಡದವ್ರು ಒಳ್ಳೆ ತೀರ್ಮಾನ ತೆಗೆದುಕೊಂಡಿದ್ದಾರಂತೆ ಭಾವನೆ. ಇದೆಲ್ಲ ಇದ್ದೇ ಇರುತ್ತೆ ರಾಜಕಾರಣದಲ್ಲಿ. ನಾನು ಅವ್ರು ಯಾರು ಮಾಡಿದರು, ಇವ್ರು ಯಾರು ಮಾಡಿದರು. ಸಹಜವಾಗಿ ಒಬ್ಬ ಬೆಳೀತಕ್ಕಂಥ ವ್ಯಕ್ತಿಯನ್ನು ಚಿವುಟ್ ಹಾಕಬೇಕು ಅನ್ನೋದು ರಾಜಕಾರಣ. ಇದು ಪೊಲಿಟಿಕ್ಸ್ ಈಸ್ ಪವರ್ ಗೇಮ್. ಆ ಪವರ್ ಗೇಮ್ದಲ್ಲಿ ನಾವು ಆಟ ಆಡೋಕ್ಕೆ ಬರ್ಲಾರ್ದು ನಾವು ಸೋತಿರ್ಬೋದು ಅಷ್ಟೇ. ದಿಸ್ ಈಸ್ ಕರೆಕ್ಟ್. ಯಾರಿಗಾಗಲ್ಲ ರೀ. ನಾನು ಒಳ್ಳೆಯ ಕೆಲಸ ಮಾಡಿದ್ದೇನೆ. ಡಿಪಾರ್ಟ್ಮೆಂಟದಲ್ಲಿ ನಾನು ರೆವಿನ್ಯೂ ಹೆಚ್ಚು ಮಾಡಿದ್ದೇನೆ. 40,000 ಕೋಟಿ ರೂಪಾಯಿ ಮಾಡಿದ್ದೇನೆ. 60 ವರ್ಷದಲ್ಲಿ ಯಾವುದೇ ಬದಲಾವಣೆ ತರಲಾರ್ದ ಇಲಾಖೆಯಲ್ಲಿ 15-20 ಹೊಸ ಆಯಾಮಗಳನ್ನು ತಂದೆ. ಲಿಕ್ಕರ್ ಮೇಲೆ ಬೆಲೆ ನಿಗದಿ ಮಾಡೋದು ಯಾವ ದೇಶದಲ್ಲಿ ಇಲ್ಲ, ನಾನು ತೆಗೆದುಕೊಂಡು ಬಂದೆ. ಇದು ವರ್ಗಾವಣೆಯಲ್ಲಿ ಏನೇನು ಸುಖ ಸುಮ್ಮನೆ ಇದು ಬರ್ತಿತ್ತು ಅದನ್ನು ತೆಗೆದು ಹಾಕಿದೆ.
ದೀಸ್ ಆರ್ ನಾನು ಎಷ್ಟು ಹೇಳಬೇಕಂದ್ರೆ ಒಟ್ಟು ಡೀಟೇಲ್ ನಾನು ಬೇಕಾದ್ರೆ ಹೇಳ್ತಿದ್ದೇನೆ. ಕೆಲವು ಶಾಸಕರು ಕೂಡ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತೀವಿ ಅಂತ ಹೇಳಿದ್ರು ಸರ್. ಅದಕ್ಕೆ ಡಿ ಕೆ ಶಿವರ ಕಡಕ್ಕೆ ಒಂದು ಉತ್ತರ ಕೊಡ್ತೀವಿ. ನಾನು ನನ್ನ ಪಕ್ಷದಲ್ಲಿ ಇದ್ದುಕೊಂಡೇ ನಂದೇನಾದರೂ ತೊಂದರೆ ಆಗಿದ್ರೆ ನನಗೆ ಹೇಳಿ ಅಂತೇಳಿ ಕೇಳ್ತೀನಿ ವಿನಃ ಪಕ್ಷಕ್ಕಾಗಲಿ ಮೊದಲಾಗಲಿ ನಾನು ಥ್ರೆಟ್ ಕೊಡೋದು, ನಾನು ರಾಜೀನಾಮೆ ಮತ್ತೊಂದಿಲ್ಲ. ನಾನು ಪದೇ ಹೇಳ್ತೀನಿ, ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಅಲ್ಲ, ಕೆಲವೊಬ್ರು ಎಲ್ಲ ಮುಂದಾಗಿದ್ದಾರೆ ಸರ್. ನನಗೆ ಗೊತ್ತಿಲ್ಲ. ನೀನು ನಿನ್ನ ತಲೆಗೆ ಏನೈತೆ ಅನ್ನೋದು ನಾನು ಹೆಂಗೆ ಹೇಳಿ, ರಾಜೀನಾಮೆ ಕೊಡೋ ತಲೆಗೆ ಏನೈತೆ ನನಗೆ ಹೆಂಗೆ ಹೇಳಿ? ಅಲ್ಲ, ಪಕ್ಷದ ಸಿಪಾಯಿ ಆಗಿ ಪಕ್ಷಕ್ಕೆ ಏನಾದರೂ ಡ್ಯಾಮೇಜ್ ಆದರೆ ಕಷ್ಟ ಅಲ್ವಾ? ಅದನ್ನೆಲ್ಲ ನೋಡ್ಕೋತಾರೆ. ಹೈಕಮಾಂಡ್ ಇದೆ, ಹೈಕಮಾಂಡ್ ಅದೆಲ್ಲ ಮಾಡ್ತಾರೆ. ಅದೇನೋ ಒಂದು ಆವೇಶದಾಗ ಒಮ್ಮೆ ಸಹಜವಾಗಿ ಎಲ್ಲರಿಗೂ ಇರುತ್ತೆ ರೀ ಆವೇಶ. ಮತ್ತೊಂದು ಅಷ್ಟು ನಮ್ಮ ಮುಖ್ಯಮಂತ್ರಿ ಸರಳವಾದ ವ್ಯಕ್ತಿ ಅಲ್ಲ. ಅವರೆಲ್ಲದನ್ನು ಸಹನ ರೀತಿಯಿಂದ ಕರೀತಾರೆ, ಮಾತಾಡ್ತಾರೆ. ಅದೇನೇನು ಅಲ್ಲ, ಅದನ್ನು ಸರಿ ಮಾಡೋ ಕೆಲಸ ನಮ್ಮ ಮುಖ್ಯಮಂತ್ರಿ ಮಾಡ್ತಾರೆ. ಅದೇ ನನ್ನ ಭಾವನೆ ಏನಿದೆ ಅಂದರೆ, ಯಾಕಪ್ಪ ತೆಗೆದ್ರು ನನಗೆ ಅನ್ನೋದು ಒಂದು ಈಟ್ ಹೇಳಿದ್ರೆ, ಕರೆದು ಹೇಳಿದರೆ ನಾವು ಹೊಸ ಮುಖಗಳಿಗೆ ಕೊಡ್ತಾಯಿದ್ದೀವಿ. ತಿಮ್ಮಾಪುರ್ ಅಥವಾ ನಿನ್ನ ಡಿಪಾರ್ಟ್ಮೆಂಟ್ ಪರ್ಫಾರ್ಮೆನ್ಸ್ ಈಸ್ ನಾಟ್ ಗುಡ್, ಜಿಲ್ಲಾದಲ್ಲಿ ನಿಂತ ವರ್ಕ್ ಮಾಡಿಲ್ಲ, ಏನೋ ಒಂದು ಹೇಳಿದ್ರೆ ಅಂದರೆ ನನಗೊಂದು ಖುಷಿ ಇರ್ತಿತ್ತು. ಜನರ ಭಾವನೆದಲ್ಲಿ ಯಾಕೋ ತಿಮ್ಮಾಪುರ ಬಿಟ್ಟಲ್ಲ, ಯಾಕೆ ಬಿಟ್ಟರು ಅನ್ನೋ ಭಾವನೆ ಬರುತ್ತೆ. ಅಷ್ಟಕ್ಕೆ ಸೀಮಿತವಾಗಿ ನಾನು ಇದನ್ನು ಬಿಟ್ಟರೆ ಉಳಿದು ಯಾವುದಕ್ಕೂ ನನಗೆ ಸಂಬಂಧ ಇಲ್ಲ. ನಾನು ಪಕ್ಷದ ಶಿಫಾಯಿ. ಥ್ಯಾಂಕ್ ಯು. ಸೇಲ್ 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 ನಿಮ್ಮ ನೆಚ್ಚಿನ ಅಯ್ಯಾರ್ ರಾಮದುರ್ಗದಲ್ಲಿ ವಿಶೇಷ ಸೇಲ್. ನಾಗರ ಪಂಚಮಿ ಹಬ್ಬ ಹಾಗೂ ಶ್ರಾವಣ ಮಾಸದ ಸಂಭ್ರಮವನ್ನು ಮತ್ತಷ್ಟು ವಿಶೇಷಗೊಳಿಸಲು 50 ವರ್ಷಗಳ ಅನುಭವ ಹೊಂದಿರುವ ಅಯ್ಯಾರ್ ರಾಮದುರ್ಗ ಕ್ಲಾತ್ ಸ್ಟೋರ್ಸ್ ತಂದಿದೆ ಭರ್ಜರಿ ಆಫರ್. ಪುರುಷರು, ಮಹಿಳೆಯರು ಹಾಗೂ ಮಕ್ಕಳಿಗಾಗಿ ಹೊಸ ವಿನ್ಯಾಸದ ಬಟ್ಟೆಗಳು, ಸೀರೆಗಳು, ಡ್ರೆಸ್ ಮೆಟೀರಿಯಲ್, ಜೀನ್ಸ್, ಶರ್ಟ್, ಟಿ ಶರ್ಟ್, ಕುರ್ತಾ, ಲೆಗಿನ್ಸ್ ಒಂದೇ ಸೂರಿನಡಿ ಲಭ್ಯ. ಎಲ್ಲ ಸೇಲ್ ಬಟ್ಟೆ ಬರೆಗಳ ಮೇಲೆ 20ರಿಂದ 50% ಡಿಸ್ಕೌಂಟ್ ನೀಡಲಾಗುತ್ತೆ. ಗುಣಮಟ್ಟದ ಉಡುಪುಗಳು ಕೈಗೆಟುಕುವ ಬೆಲೆಯೇ ಅಯ್ಯಾರ್ ರಾಮದುರ್ಗ ಕ್ಲಾತ್ ಸ್ಟೋರ್ಸ್ ವಿಶೇಷತೆ. ಅಯ್ಯಾರ್ ರಾಮದುರ್ಗ ಕ್ಲಾತ್ ಸ್ಟೋರ್ಸ್ಗೆ ಬನ್ನಿ, ಸಂಭ್ರಮ ಇಮ್ಮಡಿಗೊಳಿಸಿ. ಸ್ಥಳ ಅಯ್ಯಾರ್ ರಾಮದುರ್ಗ ಕ್ಲಾತ್ ಸ್ಟೋರ್, ಮುಧೋಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.